Hello everyone and welcome back to my channel. I am so excited for today's video. We have a lot of great things to cover. So let's jump right into it. ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಅದೃಷ್ಟ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಅರಣ್ಯ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಜಾಬ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತನಾಡೋಣ. ನಮ್ಮ ಕಳೆದ ವಿಡಿಯೋದಲ್ಲಿ KS ಅಂದರೆ KPSC ಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಬಗ್ಗೆ ಮಾತನಾಡಿದ್ವಿ. ಆ ವಿಡಿಯೋನ ನಾವು ಚಾನಲ್ನಲ್ಲಿ ನೋಡಬಹುದು. ಸೊ ಈಗ ನಾವು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ನೇಮಕಾತಿ ಕುರಿತಾಗಿ ಮಾತನಾಡೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇದು 2026ರಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭವಾಗಿರ್ತಕ್ಕಂಥ ನೇಮಕಾತಿ ನೋಡ್ತಾ ಇದ್ರೆ. ಇಲ್ಲಿ 2026ಕ್ಕೆ ಇದು ನೇಮಕಾತಿ ಪ್ರಾರಂಭ ಆಗಿದೆ. ಜುಲೈ 31, 2026ಕ್ಕೆ ಇದು ಅಧಿಸೂಚನೆ ಬಂದಿತ್ತು. ಆಗಸ್ಟ್ 1ರಿಂದ ಆಗಸ್ಟ್ 31ರವರೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಸೆಪ್ಟೆಂಬರ್ 2 ಅರ್ಜಿ ಸಲ್ಲಿಕೆಯ ಶುಲ್ಕ ಪಾವತಿಗೆ ಕೊನೆಯ ದಿನ ಆಗಿದೆ. SSLC ಶೈಕ್ಷಣಿಕ ಅರ್ಹತೆ ಆದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನೀವು ಎದುರಿಸಬೇಕಾಗ್ತದೆ. 750 ಹುದ್ದೆಗಳು ಇಲ್ಲಿ ಇದ್ದಾವ ಸ್ನೇಹಿತರೆ. ಅರಣ್ಯ ಇಲಾಖೆಯ ನೇಮಕಾತಿ ಇದು ಕರ್ನಾಟಕ ಸರ್ಕಾರದಿಂದ ಪ್ರಾರಂಭ ಆಗಿದೆ. ನೋಡ್ತಾ ಇದ್ರೆ ಇಲ್ಲಿ ಈ ಹುದ್ದೆಗಳು 675 ಪ್ಲಸ್ ಇದೆ. ಇಲ್ಲಿ ಫಾರೆಸ್ಟ್ ವಾಚರ್ಸ್ ಅಥವಾ ಅಬ್ಸರ್ವರ್ಸ್ ಅಂತ ಕರೆಯಲಾಗ್ತದೆ. ಗ್ರೂಪ್ ಡಿ ಹುದ್ದೆ ಇದು. ಸರ್ಕಲ್ ವೈಸ್ ರಿಕ್ರೂಟ್ಮೆಂಟ್ ಅಂದ್ರೆ ವಲಯವಾರು ನೇಮಕಾತಿ ನಡೀತಾ ಇದೆ. ಎಲ್ಲ ಅಂದ್ರೆ ಕರ್ನಾಟಕದಾದ್ಯಂತ ಎಲ್ಲ ವಲಯಗಳು 11 ಪ್ಲಸ್ ಹುದ್ದೆಗಳನ್ನು ಹೊಂದಿರತಕ್ಕಂಥದ್ದು. ಇದೊಂದು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಆಗಿದೆ. ಪ್ರಮುಖ ದಿನಾಂಕಗಳು ಏನು? ಇದು ಜುಲೈ 20ಕ್ಕೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಆಗಸ್ಟ್ 1ಕ್ಕೆ ಅಂದರೆ ಇವತ್ತಿನಿಂದ ಅರ್ಜಿ ಪ್ರಾರಂಭ ಆಗಿದೆ. ಅಪ್ಲಿಕೇಶನ್ನು ಆಗಸ್ಟ್ 31 ಕೊನೆಯ ದಿನ. ಸೆಪ್ಟೆಂಬರ್ 2 ಶುಲ್ಕ ಪಾವತಿಗೆ ಕೊನೆಯ ದಿನ. aranya.go.in ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೊನೆಯದಾಗಿ ನಿಮಗೆ ಹೇಳ್ತಾನೆ. ಇದೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಏನಂದರೆ ಇಲ್ಲಿ ಈ ರಿಕ್ರೂಟ್ಮೆಂಟು SSLC ಮೇಲೆ ನಿಮಗೆ ನಿರ್ಧಾರವಾಗಿದೆ. ಮೆರಿಟ್ ಬೇಸ್ಡ್ ಜಾಬ್ ರಿಕ್ರೂಟ್ಮೆಂಟ್ ಇದು. KSEB ಆಗಿರಲಿ, CBSE ಆಗಿರಲಿ, ICSC ಆಗಿರಲಿ, ಇವು ಯಾವುದೇ ಬೋರ್ಡಿಂದ ನೀವು ಪಾಸ್ ಆಗಿದ್ರು ಕೂಡ ನಡೀತದೆ. NIOS ಅಥವಾ ಓಪನ್ ಸ್ಕೂಲಿಂಗ್ ಪಾಸ್ಔಟ್ ಆಗಿದ್ರು ಕೂಡ ಇಲ್ಲಿ ನಡೀತದೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಹೊಂದಿರಲೇಬೇಕಾದದ್ದು ಕಡ್ಡಾಯ ಆಗಿದೆ ಸ್ನೇಹಿತರೆ. ಸೊ ವಯೋಮಿತಿಯನ್ನು ನೋಡೋದಾದರೆ ಜನರಲ್ ಮೆರಿಟ್ಗೆ 35 ವರ್ಷ, 5 ವರ್ಷ ಇಲ್ಲಿ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿದ್ದಾರೆ. 2A, 2B, 3A, 3B OBC ಕ್ಯಾಂಡಿಡೇಟ್ಗೆ 37 ವರ್ಷ, 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಇಲ್ಲಿ ಆಲ್ರೆಡಿ ಗೌರ್ಮೆಂಟ್ ಹೇಳಿರ್ತಕ್ಕಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಏನಂತ 2026 ರಿಕ್ರೂಟ್ಮೆಂಟ್ಸ್ಗಳು ಅಂದರೆ ಈ 2026ರಲ್ಲಿ ನಡೀತಕ್ಕಂಥ ಎಲ್ಲ ರಿಕ್ರೂಟ್ಮೆಂಟ್ಗಳು ಗೌರ್ಮೆಂಟ್ ಈಗಾಗಲೇ ಗ್ಯಾರಂಟಿ ಹೇಳಿದಂತೆ 5 ವರ್ಷ ರಿಲ್ಯಾಕ್ಸೇಷನನ್ನು ಇಲ್ಲಿ ಆ್ಯಡ್ ಮಾಡಲಾಗಿದೆ. ಕನಿಷ್ಠ 18 ವರ್ಷಗಳು ಈ ರಿಕ್ರೂಟ್ಮೆಂಟ್ಗೆ ಕಡ್ಡಾಯವಾಗಿದೆ. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ಇದೆ. 5 ವರ್ಷ ರಿಲ್ಯಾಕ್ಸೇಷನನ್ನು ಇಲ್ಲಿ ಕೂಡ ಆ್ಯಡ್ ಮಾಡಲಾಗಿದೆ. ಫಾರೆಸ್ಟ್ ವಾಲಂಟಿಯರ್ಸ್ 5 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅರಣ್ಯ ವೀಕ್ಷಕರಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಏನಿದ್ದಾರೆ ಅವರು 5 ವರ್ಷಕ್ಕಿಂತ ಹೆಚ್ಚು ಸರ್ವಿಸ್ ಮಾಡಿದವರಿಗೆ 40ರಿಂದ 43 ವರ್ಷಗಳವರೆಗೆ ಅವರಿಗೆ ಗರಿಷ್ಠ ವಯೋಮಿತಿಯನ್ನು ಸೆಟ್ ಮಾಡಲಾಗಿದೆ. ನೀವೀಗ ಸ್ಕ್ರೀನಲ್ಲಿ ನೋಡ್ತಾ ಇರುವಂತೆ ಇದೊಂದು ಮೆರಿಟ್ ಬೇಸ್ಡ್ ಆಗಿದ್ದು SSLCಯಲ್ಲಿ ಪಡೆದಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ಗಳನ್ನು ಇಲ್ಲಿ ಮೆರಿಟ್ ಮೇಲೆ ಕನ್ಸಿಡರ್ ಮಾಡಿ 1:20 ಈಗ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಅವರನ್ನು PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಕರೀತಾರೆ. ಅಲ್ಲಿಂದ ನಿಮಗೆ PET ಅಂದರೆ ಎಜುರೆನ್ಸ್ ಎಫಿಸಿಯನ್ಸಿ ಫಿಸಿಕಲ್ ಟೆಸ್ಟನ್ನು ನಿಮಗೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಈಗಾಗಲೇ ಹೇಳಿದಂತೆ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ. ದೈಹಿಕ ಗುಣಮಟ್ಟದ ಪರೀಕ್ಷೆಯನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಇಲ್ಲಿ ಪುರುಷರು 163 ಸೆಂಟಿಮೀಟರ್ ಎತ್ತರವಿರಬೇಕು ಮತ್ತು ಎದೆಯ ಸುತ್ತಳತೆ 79 ಸೆಂಟಿಮೀಟರ್ ಇದ್ದು 5 ಸೆಂಟಿಮೀಟರ್ವರೆಗೆ ವಿಸ್ತರಣೆ ಮಾಡಬೇಕಾಗಿರುತ್ತೆ. ಮಹಿಳೆಯರಿಗೆ ಎತ್ತರ 150 ಸೆಂಟಿಮೀಟರು, ತೂಕ 40 kg ಮಿನಿಮಮ್ ಇರಲೇಬೇಕಾಗ್ತದೆ. ಇಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಕ್ಕಂಥ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ಇದು
ಸಡಿಲಿಕೆಯನ್ನು ನೀಡ್ತಾರೆ. ಅಂದರೆ ಪುರುಷರೇ ಆಗಿರಲಿ ಅಥವಾ ಮಹಿಳೆಯರೇ ಆಗಿರಲಿ, ಇವರೆಲ್ಲರಿಗೂ ಈ ಬುಡಕಟ್ಟು ಜನರಿಗೆ ಸಡಿಲಿಕೆಯನ್ನು ನೀಡಲಾಗಿದೆ. ದೈಹಿಕ ಸಹಿಷ್ಣುತೆ ಪರೀಕ್ಷೆ ಇದು 16 ಮೀಟರ್ 7 ನಿಮಿಷಗಳಲ್ಲಿ ಪುರುಷ ಅಭ್ಯರ್ಥಿಗಳು ಓಡಬೇಕಾಗ್ತದೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು 1000 ಮೀಟರ್ 6 ನಿಮಿಷಗಳಲ್ಲಿ ಓಡಲೇಬೇಕಾಗ್ತದೆ. ಇದು ಕ್ವಾಲಿಫೈಯಿಂಗ್ ರೌಂಡ್ ಆಗಿರೋದ್ರಿಂದ ಈ ಸ್ಟೆಪ್ಪನ್ನು ಎಲ್ಲರೂ ಕಂಪ್ಲೀಟ್ ಮಾಡಲೇಬೇಕು. ಇಲ್ಲ ಅಂದರೆ ಈ ರಿಕ್ರೂಟ್ಮೆಂಟಿಂದ ನೀವು ಗೆಟ್ ಔಟ್ ಆಗ್ತೀರ. ಸೊ ನೆಕ್ಸ್ಟು ಇದು ಸ್ನೇಹಿತರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ. ಇಲ್ಲಿ 5 ಕ್ರೀಡೆಗಳಿರ್ತಾವ. ಈ 5 ಕ್ರೀಡೆಗಳೊಳಗೆ 3 ಕ್ರೀಡೆಗಳಲ್ಲಿ ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ಕ್ವಾಲಿಫೈ ಆಗಲೇಬೇಕು. 100 ಮೀಟರ್ ರನ್ನಿಂಗ್ ರೇಸ್ ಇರ್ತದೆ. ಮೇಲ್ ಕ್ಯಾಂಡಿಡೇಟ್ಸು 15 ಸೆಕೆಂಡು, ಫೀಮೇಲ್ ಕ್ಯಾಂಡಿಡೇಟ್ಸು 18 ಸೆಕೆಂಡ್ಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಹೈ ಜಂಪ್ ಇರ್ತದೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸು 1.20 ಮೀಟರ್ಸು, ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸು 0.90 ಮೀಟರ್ಸು. ಅದಾದ ನಂತರ ಲಾಂಗ್ ಜಂಪು, ಮೇಲ್ ಕ್ಯಾಂಡಿಡೇಟ್ಸು 3.80 ಮೀಟರ್ಸು, ಆಮೇಲೆ ಫೀಮೇಲ್ ಕ್ಯಾಂಡಿಡೇಟ್ಸು 2.50 ಮೀಟರ್ಸು. ಶಾರ್ಟ್ ಪುಟ್ಟು ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ 5.6 kg ಇರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 3.76 kg ಇರುತ್ತೆ. ಅದಾದ ನಂತರ ಐದನೇ ಒಂದು ಕ್ರೀಡೆ ಏನಪ್ಪ ಅಂದರೆ 800 ಮೀಟರ್ ರನ್ನಿಂಗು. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಇದು 40 ಸೆಕೆಂಡ್ ಇದ್ದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 2.50 ಸೆಕೆಂಡ್ಸ್ ಇರುತ್ತೆ, ಅಂದರೆ 50 ಸೆಕೆಂಡ್ಸ್ ಇರುತ್ತೆ. ವೇತನ ಶ್ರೇಣಿ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ನೋಡೋದಾದರೆ ಸ್ಟಾರ್ಟಿಂಗ್ ಪೇಮೆಂಟು 27,500 ರೂಪಾಯಿದಿಂದ 46,675 ರೂಪಾಯಿವರೆಗೆ ಇಲ್ಲಿ ಫೇ ಸ್ಕೇಲ್ ಇರುತ್ತೆ. ಫೇ ಸ್ಕೇಲು DA HRA ಅಲೋನ್ಸ್ ಎಲ್ಲ ಇಲ್ಲಿರುತ್ತೆ. ಪರ್ಮನೆಂಟ್ ಜಾಬ್ ಅಪಾರ್ಚುನಿಟಿ ಇದೊಂದು, ಆಮೇಲೆ ಮೆಡಿಕಲ್ ಬೆನಿಫಿಟ್ಸು, ಪೆನ್ಷನ್ ಸ್ಕೀಮ್ಸು ಇವೆಲ್ಲ ಇಲ್ಲಿ ಅವೈಲಬಿಲಿಟಿ ಇರ್ತವೆ. ಮತ್ತು ನಿಮಗೆ ಅರಣ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಅನ್ನೋ ಒಂದು ಅಪಾರ್ಚುನಿಟಿ ನಿಮಗೆ ಸಿಗ್ತದೆ. ದೆನ್ ನೆಕ್ಸ್ಟು ಅರ್ಜಿ ಸಲ್ಲಿಕೆ ಯಾವ ರೀತಿಯಾಗಿದೆ. ಇಲ್ಲಿ ಮೊದಲಿಗೆ ಅರ್ಜಿ ಶುಲ್ಕವನ್ನು ನಾವು ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಇದೆ. SC ST ಕ್ಯಾಟಗರಿ 100 ರುಪೀಸು, SC ST ಫೀಮೇಲ್ ಕ್ಯಾಂಡಿಡೇಟ್ಗೆ 50 ರುಪೀಸು, PWD ಕ್ಯಾಂಡಿಡೇಟ್ಗೆ ಯಾವುದೇ ಫೀಸನ್ನು ಇಲ್ಲಿ ಇಡಲಾಗಿಲ್ಲ. ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆಯನ್ನು aranya.co.in ವೆಬ್ಸೈಟ್ನಲ್ಲಿ ಸಲ್ಲಿಸಬಹುದಾಗಿದೆ. ಇಲ್ಲಿ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ ನಂಬರ್ ಮತ್ತು ಮೊಬೈಲ್ ನಂಬರನ್ನು, ಆಮೇಲೆ ಫೋಟೋ, ಸೈನು, SLC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಇವೆಲ್ಲವನ್ನು ಫಿಲ್ ಮಾಡಿ ಪೇಮೆಂಟನ್ನು ಪೇ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಫೈನಲ್ ಪ್ರಿಂಟೌಟನ್ನು ತೆಗೆದು ನಿಮ್ಮ ಹತ್ರ ಇಟ್ಕೋಬೇಕಾಗ್ತದೆ. ಸೊ ನಾವೀಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದನ್ನು ನೋಡೋದಾದರೆ ನೀವಿಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ, ಇದು ಅರ್ಜಿ ಸಲ್ಲಿಸ್ತಕ್ಕಂಥ ವೆಬ್ಸೈಟು ಡ್ಯಾಶ್ಬೋರ್ಡು. ಸೊ ಇದನ್ನು ನಾವು ಅರಣ್ಯ ಇಲಾಖೆಯ ಈ ವೆಬ್ಸೈಟ್ನಿಂದ ಡೈರೆಕ್ಟಾಗಿ ಅರ್ಜಿಯನ್ನು ಪ್ರಾರಂಭ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರ ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಮೊದಲಿಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರ್, ಮೇಲ್ ID, ಆಮೇಲೆ ಮೇಲ್ ID ಕಂಪೇರ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಈಗ ಪ್ರಸ್ತುತ ಇದು ಪ್ರಾಬ್ಲಮಲ್ಲಿದೆ. ಇವತ್ತೇ ಪ್ರಾರಂಭ ಆಗಿರೋದ್ರಿಂದ ಈ ಅಪ್ಲಿಕೇಶನಲ್ಲಿ ಮೇಲ್ ID ಕರೆಕ್ಟಾಗಿ ಫಿಲ್ ಆಗ್ತಾ ಇಲ್ಲ. ಸೊ ನೋಡ್ತಾ ಇದ್ರೆ ಇಲ್ಲಿ ಮೇಲ್ ID ಎಂಟ್ರಿ ಮಾಡಿದ ತಕ್ಷಣ ಈ ಆ್ಯಡ್ ಸಿಂಬಲ್ ಬರ್ತಾ ಇಲ್ಲ, ಅಂದರೆ ಈ ಆ್ಯಡ್ ಸಿಂಬಲು ಇಲ್ಲಿ ಬರ್ತಾ ಇಲ್ಲ. ಸೊ ಅದು ಪ್ರಾಬ್ಲಮಲ್ಲಿದೆ. ಸೊ ನಾಳೆ ಹೊತ್ತಿಗೆ ಇದು ಕರೆಕ್ಟಾಗಿ ವರ್ಕ್ ಆಗಬಹುದು ಅನಿಸುತ್ತೆ. ಸೊ ಆವಾಗ ನೀವು ಅಪ್ಲಿಕೇಶನನ್ನು ಇಲ್ಲಿ ಆರಾಮಾಗಿ ಸಲ್ಲಿಸ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಡಿಯೋ. ಈ ವೆಬ್ಸೈಟ್ನ ಲಿಂಕನ್ನು ನಾವು ಆಲ್ರೆಡಿ ನಮ್ಮ ವೆಬ್ಸೈಟ್ಗೆ ಇಲ್ಲಿ ಲಿಂಕ್ ಮಾಡಿದ್ದೀವಿ. ಇದು ನಮ್ಮ DG ವಿಲೇಜ್ ಸರ್ವಿಸ್ ವೆಬ್ಸೈಟು. ಇಲ್ಲಿಂದ ನಿಮಗೆ ಹಲವಾರು ಉಪಯೋಗಗಳು ಸಿಗ್ತವೆ. ಇಲ್ಲಿ ಈಗಾಗಲೇ ನಾವು ಎಲ್ಲ ಜಾಬ್ಗಳ ಅಪ್ಲಿಕೇಶನ್ ಲಿಂಕ್ಗಳನ್ನು ಸೆಟ್ ಮಾಡಿದ್ದೇವೆ. ಈ KFD 2026 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೀವು ಡ್ಯಾಶ್ಬೋರ್ಡ್ಗೆ ಡೈರೆಕ್ಟಾಗಿ ಎಂಟ್ರಿ ಆಗ್ತೀರಿ. ಇಲ್ಲಿಂದ ನೀವು ರಿಜಿಸ್ಟರ್ ಮಾಡ್ಕೊಂಡು
ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈ ಅಪ್ಲಿಕೇಶನನ್ನು ಸಂಪೂರ್ಣವಾಗಿ ಯಾವ ರೀತಿ ಸಲ್ಲಿಸಬಹುದು ಅನ್ನೋದನ್ನು ಸಾಧ್ಯವಾದರೆ ವಿಡಿಯೋ ಮಾಡ್ತೇನೆ. ಈ ಕುರಿತಾಗಿ ಯಾವುದೇ ನಿಮ್ಮ ಪ್ರಶ್ನೆಗಳಿದ್ರೂ ಕೂಡ ನಮ್ಮ ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡೋದ್ರ ಮೂಲಕ ನೀವು ಕೇಳಬಹುದು, ಅದಕ್ಕೆ ನಾನು ಉತ್ತರಿಸ್ತೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.